ವೆಲ್ಕಮ್ ಬ್ಯಾಕ್. ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅವರ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ದ್ವಂದ್ವ ಹೇಳಿಕೆಯನ್ನ ಕೊಟ್ಟಂತೆ ಕಾಣಿಸುತ್ತೆ. ಪ್ರತ್ಯೇಕ ಧರ್ಮದ ಹೆಸರಲ್ಲಿ ಒಡೆಯುವಂತ ಕೆಲಸ ಮಾಡಬೇಡಿ, ವೀರಶೈವ ಲಿಂಗಾಯತ ಧರ್ಮ ಅಂತ ಬಳಸಿ ಎಂಬ ನಿರ್ಣಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮನೆ ಒಡೆಯುವಂತ ಕೆಲಸ ಯಾರು ಕೂಡ ಮಾಡಬಾರ್ದು, ವೀರಶೈವ ಲಿಂಗಾಯತ ಬೇರೆ ಬೇರೆ ಅನ್ನೋ ಅರ್ಥ ಬಿಂಬಿಸಲಾಗಿದೆ. ಎಲ್ಲರೂ ಸೇರಿ ಸ್ವತಂತ್ರ ಧರ್ಮಕ್ಕೆ ಹೋರಾಡಿ ಅಂತ ಹೇಳಿ ನಾನು ಹೇಳಿದ್ದೆ. ವೀರಶೈವ ಮಹಾಸಭಾ ಲೀಡ್ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಹೇಳಿದ್ದೆ. ಆದರೆ ಧರ್ಮದ ಹೆಸರಲ್ಲಿ ಸಮಾಜದಲ್ಲಿ ಒಡಕು ಉಂಟಾಗೋದು ಬೇಡ. ವೀರಶೈವ ಲಿಂಗಾಯತರ ಬೇಡಿಕೆಗಳಿಗೆ ಒಗ್ಗಟ್ಟು ಪ್ರದರ್ಶಿಸಲಾಗಿದೆ. ಆದರೆ ಪ್ರತ್ಯೇಕ ಧರ್ಮದ ಹೆಸರಲ್ಲಿ ಒಡೆಯುವಂಥ ಕೆಲಸವನ್ನ ಮಾಡಬೇಡಿ ಅಂತೇಳಿ ಹುಬ್ಳಿಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದ್ವಂದ್ವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಆಗೋದು ನಾನೇ ಹೇಳಿದ್ದೆ. ಆದರೆ ಏನಾಗಿತ್ತು, ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು, ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದಾವನ್ನ ಲಿಂಗಾಯತ ಧರ್ಮದೊಳಗೆ, ಅವೆರಡೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು. ಮತ್ತು ಸಮಾಜದಲ್ಲಿ ಒಂದು ಗ್ರೂಪು, ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು, ಅದು ಬೇಸಿಕ್ ನಾ ಕ್ವಶನ್ ಮಾಡಿತ್ತು. ವೀರಶೈವ ಲಿಂಗಾಯತ ಎರಡೂ ಒಂದಂತ ಇಟ್ಕೊಂಡು ಎಲ್ಲ ಗುರು ವಿರಕ್ತರು ಒಂದು ಕಡೆ ಸೇರಿ, ಎಲ್ಲ ಸಮಾಜದ ಪ್ರಮುಖರು ಒಂದು ಕಡೆ ಸೇರಿ ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿರಿ ಅಂತ ಹೇಳಿದೆ ನಾನು. ಆ ರೀತಿಯಲ್ಲಿ ಧರ್ಮದ ಕಾಲಂನಲ್ಲಿ ವೀರಶೈವ ಬಳಕೆಗೆ ನಿರ್ಣಯವನ್ನ ಕೈಗೊಳ್ಳಲಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಡಿಸೈಡ್ ಮಾಡಲಾಗಿದೆ, ಇದೀಗ ಸರ್ಕಾರ ಒಪ್ಪಿಗೆಯನ್ನ ಕೊಡಬೇಕು ಅಷ್ಟೇ. ನಾವು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮವನ್ನ ಕೇಳಿದ್ದೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಗೆ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ಅಂದ್ರೆ ವೈದಿಕ ಮತ್ತು ಮನುಶ್ರೇಣೀಕೃತ ವ್ಯವಸ್ಥೆ, ಆದರೆ ಲಿಂಗಾಯತ ಧರ್ಮ ಹಿಂದೂ ಧರ್ಮಕ್ಕೆ ಪರ್ಯಾಯ. ವೀರಶೈವ ಮಹಾಸಭಾದಿಂದ ಪ್ರತ್ಯೇಕ ಧರ್ಮವನ್ನ ಕೇಳಿದ್ದೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಗೆ ಶಾಸಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಹಂಗಂದ್ರೆ ಪ್ರತ್ಯೇಕ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮನ ಕೊಡಿ ಅಂತ ನಾವು ಕೇಳಿವಲ್ಲ, ಅದರಲ್ಲಿ ತಪ್ಪೇನಿಲ್ಲ. ವೀರಶೈವ ಲಿಂಗಾಯತ ಮಹಾಸಭಾದವರೇ ಕೇಳಿದ್ದಾರೆ, ಏನು ತಪ್ಪಿದೆ ಅದಕ್ಕೆ? ಹಿಂದೂಗಳ ಈ ವೈದಿಕ ವ್ಯವಸ್ಥೆ ಏನಿದೆ, ಮನು ಶ್ರೇಣೀಕೃತವಾದಂಥ ವ್ಯವಸ್ಥೆ ಏನಿದೆ, ಅದರ ಬದಲಾಗಿ ಇದು ಪರ್ಯಾಯ ಬಂದಂಥ ವ್ಯವಸ್ಥೆ ಇದು. ಅದಕ್ಕೆ ಇದನ್ನು ಪ್ರತ್ಯೇಕ ಧರ್ಮ ಅಂತ ಎಲ್ಲರೂ ಪರಿಪಾಲನೆ ಮಾಡಿದ್ರೆ ಏನು ತಪ್ಪೇನಿಲ್ಲ. ನಾವೆಲ್ಲ ಒಂದು ಅನ್ನೋದು ಹೋಗೋಣಪ್ಪ, ಉಪಜಾತಿಗಳನ್ನು ಕೈ ಬಿಡ್ರಿ. ಏನು ವಚನ ಸಾಹಿತ್ಯ ಮತ್ತು ವೀರಶೈವ ಧರ್ಮದಲ್ಲಿ ಏನು ವಿಚಾರಗಳನ್ನು ಹೇಳಿದಾರಲ್ಲ ಮಾನವರೆಲ್ಲ ಒಂದು ಅನ್ನೋದನ್ನು, ಅದ್ರ ಬಗ್ಗೆ ನಾವು ಎಲ್ಲರೂ ಸ್ಪಷ್ಟವಾಗಿ ಕೂತ್ಕೊಂಡು ನಾವೆಲ್ಲ ಒಂದು ಅನ್ನೋಂಥದ್ದು ಹೋಗೋಣ, ವಿಶಾಲವಾದ ಮನೋಭಾವನೆಯಿಂದ ಹೋಗೋಣ. ಈ ಮೂಢನಂಬಿಕೆಗಳನ್ನು ಕೈ ಬಿಡೋಣ, ಉಪಜಾತಿಗಳನ್ನು ಕೈ ಬಿಡೋಣ. ಮತ್ತು ಭೇದ ಭಾವಗಳು ಅಂದರೆ ಐಶ್ವರ್ಯ ಭೇದ, ಲಿಂಗ ಭೇದ, ಜಾತಿ ಭೇದ ಇವೆಲ್ಲವನ್ನು ತೆಗೆದು ಹಾಕಿ ಸಮಾಜವನ್ನು ಸರಿಸಮಾನತೆಗೆ ತರಲಿಕ್ಕೆ ಎಲ್ಲರೂ ನಾವೆಲ್ಲ ಪ್ರಯತ್ನ ಮಾಡೋಣ ಮಾತನ್ನು